ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನಮ್ಮಮ್ಮನ ಮನೆಗೆ ಹೋಗಿದ್ದೆ. ಬರಬೇಕಾದ್ರೆ ಅವರಿಗೆ ಟಿಫನ್ ಕೊಟ್ಬಿಟ್ಟು ಬರ್ತಾಯಿದ್ದೀನಿ. ನನ್ನ ಮಗಳು ಇದ್ಲು ಜೊತೇಲಿ. ಅವಳಿಗೆ ವ್ಯಾನ್ ಮಿಸ್ ಆಗೋಯಿತು ಬೆಳಗ್ಗೆ. ಏನು ಮಾಡಿದ್ರು ಬೆಳಗ್ಗೆ ಹೊತ್ತು ಎದ್ದೋಳೋದೇ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಮಲ್ಕೊತಾಳೆ. ಸೊ ವ್ಯಾನ್ ಮಿಸ್ ಆಗಿತ್ತು. ನಾನೇ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ ಬಿಡೋಕ್ಕೆ. ಅವಳಿಗೂ ಎಲ್ಲ ಟಿಫನ್ ಎಲ್ಲ ಮಾಡಿ ಎಲ್ಲ ಕಟ್ಟಿ ರೆಡಿ ಮಾಡಿ ನಮ್ಮಮ್ಮನಿಗೂ ಟಿಫನ್ ತೊಗೊಂಡು ಮನೆ ಹತ್ರ ಬಂದು ಅವರಿಗೆ ಟಿಫನ್ ಕೊಟ್ಟು ನಾನು ಮನೆಗೆ ಹೋಗಿ ರೆಡಿಯಾಗಿ ತಿರುಗಿ ಮತ್ತೆ ನಾನು ತಿಂಡಿ ಮಾಡಿ ಆಫೀಸ್ಗೆ ಹೊರಡಬೇಕು. ನೋಡಿ, ಹೆಣ್ಮಕ್ಳದುಗೆ ಜೀವನ ಎಷ್ಟು ಕಷ್ಟ ಅಂತ ಹೇಳಿದ್ರೆ, ಈ ಕಡೆ ಮನೆಯಲ್ಲಿ ಮಕ್ಕಳು ಹೊರಗಡೆ ಎಲ್ಲ ಮಾಡಬೇಕಾಗತ್ತೆ. ಆ ರೀತಿ ಇರುತ್ತೆ ಸಿಚುವೇಶನು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಲ್ವ. ಹಾಗಾಗಿ ನಿಭಾಯಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀವಿ. ಅದರಲ್ಲೂ ನಮಗೆ ಬೇಜಾರು ಆಗೋಲ್ಲ. ಇಷ್ಟೊಂದೆಲ್ಲ ಮಾಡ್ತೀವಿ ಅಂದ್ರೂ ನಮಗೆ ಬೇಜಾರು ಆಗೋಲ್ಲ. ಅದರಲ್ಲೂ ಒಂಥರ ಏನೋ ಖುಷಿ ಇರುತ್ತೆ. ಅಯ್ಯೋ, ನಮ್ಮ ಮನೆಗೋಸ್ಕರ ಮಾಡ್ತಾಯಿದ್ದೀವಲ್ಲ ಅನ್ನೋ ಒಂದು ಫೀಲಿಂಗು, ಖುಷಿ ಎಲ್ಲ ಇರುತ್ತೆ. ನೋಡಿ, ನನ್ನ ಮಗಳು ಸ್ಕೂಲು ಬಂತು. ಅವಳನ್ನ ಸ್ಕೂಲ್ ಹತ್ರ ಬಿಟ್ಟು ನಾನು ಮನೆ ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ನಾನು ಅವಳನ್ನ ಬಿಡ್ತಾಯಿದ್ದೀನಿ. ಮತ್ತು ಬೆಳಗಿನ ತಿಂಡಿಗೆ ಇವತ್ತು ಅದನ್ನು ರೆಸಿಪಿ ನಿಮ್ಗೆ ಹಾಕೋಕ್ಕಾಗಲಿಲ್ಲ. ಅಕ್ಕಿ ರೊಟ್ಟಿನೂ ಮತ್ತು ಚಟ್ನಿ ಮಾಡಿ ಹೀರೆಕಾಯ್ದು ಬಜ್ಜಿ ಮಾಡಿದ್ದೆ. ಆ ಬಜ್ಜಿದು ವಿಡಿಯೋ ಮಾಡ್ಕೊಂಡಿಲ್ಲ, ಫೋಟೋ ತಕ್ಕೊಂಡಿದ್ದೆ. ಆ ಫೋಟೋನ ನಿಮಗೆ ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ. ಇದು ನನ್ನ ಮಗಳ ಸ್ಕೂಲು. ಸರಿ, ಅವಳನ್ನ ಬಿಟ್ಬಿಟ್ಟು ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಡ್ರಾಪ್ ಮಾಡ್ತಾಯಿದ್ದೀನಿ. ನೋಡಿ, ಅವಳ ಫ್ರೆಂಡ್ಸ್ಗಳು ಮೇಲ್ಗಡೆ ನಿಂತಿದ್ದಾರೆ. ಇದು ಸ್ಕೂಲು ಪಕ್ಕದಲ್ಲಿ ಇದಿದೆ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು, ಇವತ್ತು ಶುಕ್ರವಾರ ಅಲ್ವಾ, ಪೂಜೆ ಮಾಡಿ ಎಲ್ಲ ಆಯಿತು. ದೇವಸ್ಥಾನಕ್ಕೆ ನಾನು ಆಫೀಸ್ಗೆ ಹೋಗೋ ರೋಡಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಇದೆ. ಸರಿ, ಅದು ದೇವ್ರಿಗೂ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ನೋಡಿ ಹೋಗ್ತಾಯಿದ್ದೀನಿ. ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ ಎರಡು ಕಣ್ಣು ಸಾರ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ದೇವ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸರಿ ಅಂತೇಳಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಂತಿದ್ದೆ. ಅರ್ಶನೆ ಟಿಕೆಟ್ ತೊಗೋಬೇಕಾಗಿತ್ತು. ಅವರೆಲ್ಲ ಹೊರಗಡೆ ಹೋಗಿದ್ರು. ಪೂಜಾರಿ ಅವರು ಮಾತ್ರ ಇದ್ದರು. ಹಾಗಾಗಿ ವೆಯ್ಟ್ ಮಾಡಿ ಬರ್ತಾರೆ ಅಂತೇಳಿದ್ರು. ಸರಿ, ಇನ್ನೊಂದು ಸರಿ ಬಂದಾಗ ಮಾಡಿಸೋಣ ಅಂತೇಳ್ಬಿಟ್ಟು ಕೆಲವೊಬ್ಬರು ಹೆಣ್ಮಕ್ಳೆಲ್ಲ ದೀಪ ಎಲ್ಲ ಹಚ್ಚಿದ್ರು. ನಿಂಬೆಹಣ್ಣು ದೀಪ ಮತ್ತು ಬೆಲ್ಲದ ದೀಪ ಎಲ್ಲ ಹಚ್ಚಿದ್ರು. ಅದನ್ನೆಲ್ಲ ನೋಡಿಕೊಂಡು ನಾನು ತುಂಬ ದೇವ್ರನ್ನ ನಂಬ್ತೀನಿ. ನಾನು ಸುಮಾರು ಸರಿ ನಿಂಬೆಹಣ್ಣು ದೀಪ ಹಚ್ಚಿದ್ದೀನಿ. ನನಗೂ ತುಂಬ ಒಳ್ಳೆಯದಾಗಿದೆ. ನೋಡಿ, ಇದು ಗರ್ಭಗುಡಿ ಒಳಗಡೆ ಇರೋ ದೇವರು. ಇಲ್ಲಿಂದ ಒಳಗಡೆ ಹೋಗಬೇಕು. ದೇವ್ರನ್ನ ಮಾತ್ರ ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದೇವ್ರಿಗಂತೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಈ ಥರ ದೇವ್ರುಗಳೆಲ್ಲ ಎಸ್ಪೆಷಲಿ ಹೆಣ್ಣು ದೇವ್ರುಗಳು ತುಂಬಾ ನನಗೆ ಇಷ್ಟ ಆಗುತ್ತೆ. ಯಾಕಂದರೆ ಅಲಂಕಾರ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ಎರಡು ಕಣ್ಣು ಸಾಲಲ್ಲ ನೋಡೋಕ್ಕೆ, ಅಷ್ಟು ಚೆನ್ನಾಗಿರ್ತಾಯಿತ್ತು. ಮತ್ತು ಎಲ್ಲ ಹೆಣ್ಮಕ್ಳೆಲ್ಲ ದೀಪ ಹಚ್ತಿದ್ರು. ಮತ್ತು ನಾನು ಪ್ರಸಾದ ಮಂಗಳಾರತಿ ಎಲ್ಲ ತೊಗೊಂಡು ಹೊರಡೋಣ, ಇನ್ನು ಆಫೀಸಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾಯಿದ್ದೀನಿ. ಹೊರಗಡೆ ಬಂದ ತಕ್ಷಣವೇ ಇಲ್ಲಿ ಇದು ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದನೂ ಈಸ್ಕೊಂಡೆ. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ಪ್ರಸಾದ. ಸರಿ ಅಂತೇಳ್ಬಿಟ್ಟು ಪ್ರಸಾದನೂ ಈಸ್ಕೊಂಡು, ನೋಡಿ, ಪ್ರಸಾದ ಈಸ್ಕೊಂಡು ತಿಂದ್ಕೊಂಡು ಆಫೀಸ್ಗೆ ಹೋದೆ. ಆಫೀಸ್ದು ಮುಗಿಸ್ಕೊಂಡು ಇದು ಈವ್ನಿಂಗ್ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. ಇದು ಸಂಜೆ ಮನೆಗೆ ಬರೋ ಟೈಮಲ್ಲಿ ಟೊಮೊಟೊ ಖಾಲಿಯಾಗಿತ್ತು, ನೆನಪಾಗಿರಲಿಲ್ಲ ಬೆಳಗ್ಗೆ. ಅದಕ್ಕೋಸ್ಕರನೇ ಚಟ್ನಿ ಮಾಡಿದ್ದೆ ನಾನು ಅಕ್ಕಿ ರೊಟ್ಟಿಗೆ. ಸರಿ, ಟೊಮೊಟೊ ತೊಗೊಳ್ಳೋಣ ಅಂತೇಳ್ಬಿಟ್ಟು ಆ ತರಕಾರಿ ಅಂಗಡಿಗೆ ಬಂದೆ. ಟೊಮೊಟೊ ಎರಡೂ ಒಂದೇ ರೇಟಿತ್ತು. ಹುಳಿ ಟೊಮೊಟೊ ಮತ್ತು ಆ್ಯಪಲ್ ಟೊಮೊಟೊ ಎರಡೂ ಒಂದೇ ರೇಟಿತ್ತು. ಅದಕ್ಕೆ ಯಾವುದಾದ್ರೂ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ನಾನು ಎಸ್ಪೆಷಲಿ ಆ್ಯಪಲ್ ಟೊಮೊಟೊನೇ ತೊಗೊಳ್ಳೋದು. ನನ್ನ ಮಗಳೂ ವ್ಯಾನಲ್ಲಿ ಬರ್ತಾ ಸಿಕ್ಕಿದ್ಲು ಅಲ್ಲಿ ನಾನು ಆಫೀಸಿಂದ ಬರೋ ಟೈಮ್ಗೆ. ಅವಳನ್ನು ಕರ್ಕೊಂಡು ಟೊಮೊಟೊ ತೊಗೊಂಡು ಮತ್ತು ಬಾಳೆಹಣ್ಣು ಖಾಲಿಯಾಗಿತ್ತು, ಬಾಳೆಹಣ್ಣು ತೊಗೊಂಡು ಸರಿ ಅಂದ್ಬಿಟ್ಟು ಮನೆ ಕಡೆ ಹೊರಡೋಣ ಅಂತೇಳ್ಬಿಟ್ಟು ಹೊರಡ್ತಾಯಿದ್ದೆ. ನನ್ನ ಮಗಳು ಸಿಕ್ಕಿದಾಗೆಲ್ಲ ಏನಾದರೂ ಕೊಡಿಸು ಮಮ್ಮಿ ಹಾಗೆ ಹಿಂಗೆ ಅಂತಿರ್ತಾಳೆ. ನೋಡಿ, ಡ್ರಾಗನ್ ಫ್ರೂಟು ಮೊನ್ನೆ ಮಾರ್ಕೆಟ್ ಚಿಕ್ಕಪೇಟೆ ವಿಡಿಯೋ ಹಾಕಿದ್ನಲ್ಲ, 100 ರೂಪೀಸ್ಗೆ 3 ಡ್ರಾಗನ್ ಫ್ರೂಟು. ಇಲ್ಲಿ ನೋಡಿ, 1 ಪೀಸು 80 ರೂಪೀಸ್ ಏನೋ ಇದೆ. ಆಮೇಲೆ ನನ್ನ ಮಗಳು ಪಾನಿಪುರಿ ತಿಂತೀನಿ ಅಂದಳು. ಅವಳಿಗೆ ಪಾನಿಪುರಿ ಕೊಡಿಸ್ಕೊಂಡು
ಸರಿ ಮನೆ ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಇಷ್ಟ ಆಗಿತ್ತು ನಾನು ಇವತ್ತಿನ ಲಾಗು. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ನಾನು ಹೇಳಿದ್ನಲ್ಲ ನಿಮಗೆ ಬಜ್ಜಿದು ಫೋಟೋ ತಗೊಂಡಿದ್ದೀನಿ, ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಅಂತ. ಇದೆ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.